ಹಾಯ್ ಫ್ರೆಂಡ್ಸ್, ಇದು ಪಿರಿಯಾಪುರದಲ್ಲಿ ಜಬೇಣನ್ ವಾಷಿಂಗ್ ಮಿಷಿನ್ ಅಂತ ಇವರೆಲ್ಲ ಲೋಡ್ರಸ್ಸು ಫ್ರೆಂಡ್ಸು. ಲೋಡ್ರಸ್ ಅನ್ನೋದಕ್ಕಿಂತ ಜಾಸ್ತಿ ಫ್ರೆಂಡ್ಸು. ಇವರು ಮೂರ್ತಿ ಅಣ್ಣ ಅಂತ ಬೆಳೆ ತೋರಿಸ್ತಾರೆ. ಇವರು ಮೂರ್ತಿ ಅಣ್ಣ ಅಂತ ಅಡ್ಡ ಹೆಸರು ಕಾಡ ಅಂತ ಇವರೆಲ್ಲ ಬಾಕಿಯವರೆಲ್ಲ ನಾಚ್ಕೋತಾರೆ ನೋಡಿ ಇದು ಮುಖ ತೋರ್ಸೋಕ್ಕೆ. ಅಲ್ಲಿಂದ ಮತ್ತೆ ಹೊರಟೆ ಚೀಲ ಹಾಕ್ಕೊಂಡು ಗೋಡನಲ್ಲಿ ಚೀಲ ಇಲ್ಲಂದ್ರು ಅಲ್ಲಿಗೆ ಹೋಗಿ ಚೀಲ ಹಾಕೊಳ್ಳಿ, ಗೋಡನಲ್ಲಿ ಐತೆ ಬೇರೆ ಕಡೆ ಅಂಗಡಿಯಲ್ಲಿ ಅಂದರು. ನೋಡಿ ಐಸ್ ಕ್ರೀಮ್ ಅವರು ಪಾಪ ಎಷ್ಟು ಕಷ್ಟಪಟ್ಟು ಸ್ಕೂಟ್ರ್ ಮಾಡಿಕೊಂಡು ಎಕ್ಸೆಲಲ್ಲಿ ಹೋಯ್ತಿದ್ದಾರೆ. ಅವ್ರ ಶ್ರಮ ಅವ್ರು ಮಾಡ್ತಾರೆ, ನಮ್ಮ ಶ್ರಮ ನಾವು ಮಾಡ್ತಿದ್ದೀವಿ. ಫೈನಲಾಗಿ ಗೋಡನಿಗೆ ಬಂದು ಗೋಡನಲ್ಲಿ ನಮ್ಮ ಸ್ನೇಹಿತನೇ ಲೋಡ್ ಮಾಡ್ಕೊಂಡ. ಒಂದು 6-7 ಚೀಲ ಇತ್ತು, ಹಾಕ್ಕೊಂಡ ಇವನೇ ಬೆಟ್ಟಪ್ಪ ಅಂತ. ಬೇಗೂರು ಅವ್ರ ಜೊತೆ ಹಿಂದಿ ಬರ್ತಾಳೆ ಅವನಿಗೆ, ಅಂತೂ ಬಿಡ್ತಾಯಿಲ್ಲ. ಆಮೇಲೆ ಪುಕ್ಸಟ್ಟೆ ತಿನ್ನಿಸ್ದೆ ನಾನು ಹುಡುಗರಿಗೆಲ್ಲ. ಇವಣ್ಣನು ನೋಡಿ ಹೆಂಗೆ ತಿಂತಾರೆ. ಇವಣ್ಣನೂ ನೋಡಿ ಇವನೇ ಮೂರ್ತಿ ಅಂತ. ಇವರು ಎಲ್ಲ 100-120 ರೂಪಾಯಿ ಖರ್ಚಾಯಿತು. ಅದಾದ್ಮೇಲೆ ಸ್ಪಾಟಿಗೆ ಬಂದು ಲೋಡಿಂಗ್ ಪಾಯಿಂಟ್ ಒಳ್ಳೆ ವ್ಯೂ ಪಾಯಿಂಟ್ ಇತ್ತು, ಒಳ್ಳೆ ಮರ ಗಿಡಗಳೆಲ್ಲ ಇದು. ಅದೇ ತಕ್ಷಣಕ್ಕೆ ಕ್ಯಾಂಟ್ರ್ ಬೆಳೆ ಬತ್ತು, ಅದರಲ್ಲಿ ಅರ್ಧ ಲೋಡ್ ಆಗಿತ್ತು. ಆಮೇಲೆ ನನ್ನ ಗಾಡಿ ತೊಗೊಂಡು ಮತ್ತೆ ಬಂದೆ. ಆಮೇಲೆ ನನ್ನ ಸ್ನೇಹಿತ ರೋಹಿತ್ ಅಂತ ಬರ್ಬೇಕಾದ್ರೆ ಸಿಕ್ತಾ ಬಸ್ತಾಪುರ ಗೇಟಲ್ಲಿ. ಜ್ಯೂಸು 7up ಎಲ್ಲ ಪಾಪ ಒಳ್ಳೆ ಹುಡುಗ ಕೊಡಿಸ್ತಾ. ಆಮೇಲೆ ಒಂದೊಂದು ಗಾಡಿದು ವೀಡಿಯೋ ಮಾಡಿ ಅಂದ, ಹಾಗಾಗಿ ಇವ್ನ ಗಾಡಿದು ವೀಡಿಯೋ ಮಾಡ್ತಿದ್ದೀನಿ. ಇವ್ನ ಗಾಡೀಲಿ ಏನಿರೋದು ಐಸ್ ಕ್ರೀಮ್ ಐತೆ. ಐಸ್ ಕ್ರೀಮ್ ಪಾಪ ಶ್ರಮಪಟ್ಟು ಕೆಲಸ ಮಾಡ್ತಾವನೆ, ದೇವ್ರು ಒಳ್ಳೇದು ಮಾಡಲಿ. ಹಾರನ್ ನೋಡ್ದೆ ಬರ್ತದೆ ಇಲ್ವಂತ ಬತ್ತು ಹಾರನು, ಪರವಾಗಿಲ್ಲ. ಐಸ್ ಕ್ರೀಮ್ ಕೊಟ್ಟಾದ್ಮೇಲೆ ಪಾಪ ಶ್ರಮಪಟ್ಟಿದ್ದು ಪುಕ್ಸಟ್ಟೆ ಬೇಡ ಅಂದ್ಬಿಟ್ಟು 10 ರೂಪಾಯಿ ಕೊಟ್ಬಿಟ್ಟೆ. ನೋಡಿ ಅಲ್ಲೇ ಇದೆ, ಒಂದು 5-10 ನಿಮಿಷ ಇದ್ದ, ಅಲ್ಲೇ ಬೇರೆ ಬಾಡಿಗೆಲ್ಲ ಬತ್ತು. ಎಂತ ಇದು ನೋಡಿ ಫ್ರೆಂಡ್ಸ್ ಎಲ್ಲ ಪುಸ್ತಕ ಕೊಡ್ತಾ ಇದೀನಿ ಅಂತ